ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ವೀಸಾ ವ್ಲಾಗರ್ಸ್ ಅಂತ. ನಮ್ಮ ಫಸ್ಟ್ ರೋಡ್ ಟ್ರಿಪ್ನ ಫಸ್ಟ್ ವ್ಲಾಗ್ ಇದು. ಎಲ್ಲರೂ ನೋಡಿ ಹೇಗಿತ್ತು ಅಂತ ತಿಳಿಸಿ. ಆ್ಯಕ್ಚುಲಿ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಡಿಸ್ಕಸ್ ಮಾಡುವಾಗ ಓಕೆ ಸರಿ ಶಿವಮೊಗ್ಗ ಸುತ್ತಮುತ್ತ ನೋಡ್ಕೊಂಬರೋಣ ಅಂತ ಲಗೇಜೇ ಪ್ಯಾಕ್ ಆಗೋಯ್ತು. ಅರ್ಲಿ ಮಾರ್ನಿಂಗ್ 5:30ಗೆ ಗಾಡಿ ಸ್ಟಾರ್ಟ್ ಆಯಿತು, ಪಯಣ ಶುರುವಾಯಿತು. ನಾವು ಹೊರಟಾಗ ಹೊರಗಡೆ ಸಿಕ್ಕಾಬಟ್ಟೆ ಚಳಿ ಇತ್ತು. ಆ ವೆದರ್ಗೆ ಮ್ಯಾಚ್ ಆಗೋ ಸಾಂಗ್ಸ್ ಕೇಳ್ತಾ ಹೋದ್ವಿ. ಫಸ್ಟ್ ನಾವು ರೀಚ್ ಆಗಿದ್ದು ಶಿವಮೊಗ್ಗ. ಅಲ್ಲಿ ಒಂದೊಳ್ಳೆ ಟಿಫನ್ ಮಾಡೋಣ ಅಂತ ಹೋಟೆಲ್ಗೆ ಹುಡುಕಿದಾಗ ನಮಗೆ ಸಿಕ್ಕಿದ್ದು ಶಿವಮೊಗ್ಗದ ಫೇಮಸ್ ಮೀನಾಕ್ಷಿ ಭವನ್. ಇಲ್ಲಂತೂ ಹೋಟೆಲ್ ಓಪನ್ ಆಗೋಕ್ಕೂ ಮುಂಚೆನೇ ಜನ ಕಾದ್ಕೊಂಡಿರ್ತಾರೆ. ನಾವು ಕೂಡ 15 ಮಿನಿಟ್ಸ್ ಕಾದ್ವಿ. ಹೋಟೆಲ್ ಓಪನ್ ಆಯಿತು. ಒಳಗಡೆ ಎಂಟರ್ ಆದರೆ ಅಲ್ಲಿನ ಆ್ಯಂಬಿಯನ್ಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಅಲ್ಲಿನ ಫುಡ್ ಅಂತೂ ಟೇಸ್ಟ್ ವೈಸ್ ಸೂಪರಾಗಿರುತ್ತೆ. ಚೌಚೌಭಾತ್, ಇಡ್ಲಿ, ಮಸಾಲೆ ದೋಸೆ ಅಂತೂ ಸಖತ್ತಾಗಿತ್ತು. ಸರಿ ನಾವು ಟಿಫನ್ ಮುಗಿಸ್ಕೊಂಡ್ವಿ. ಅಲ್ಲಿಂದ ತೀರ್ಥಹಳ್ಳಿ ರೋಡ್ ಕಡೆ ಹೊರಟ್ವಿ. ಜಸ್ಟ್ 15 ಕಿಲೋಮೀಟರ್ ರೀಚ್ ಆದರೆ ನಮಗೆ ಸಿಗೋದು ಸಕ್ಕರೆಬೈಲು ಆನೆ ಬಿಡಾರ. ನಾವು ಅಲ್ಲಿಗೆ ಅರೌಂಡ್ 8:30ಗೆ ರೀಚ್ ಆದ್ವಿ. ಈ ಎಲಿಫೆಂಟ್ ಕ್ಯಾಂಪ್ ಬಂದು ಎಲ್ಲ ದಿನ ಓಪನ್ ಇರುತ್ತೆ. 8:30ಗೆ ಎಲ್ಲ ರೀಚ್ ಆದರೆ 9 ಗಂಟೆಯಿಂದ ಟಿಕೆಟ್ ಇಶ್ಯೂ ಮಾಡ್ತಾರೆ. ನಾವು ಟಿಫನ್ ಮಾಡಿಕೊಂಡು ರೀಚ್ ಆಗಿದ್ದು 20 ಮಿನಿಟ್ಸ್ ಲೇಟ್ ಆಯಿತು. ವೀಕೆಂಡ್ ಇದ್ದಿದ್ದರಿಂದ ಆಲ್ರೆಡಿ ತುಂಬ ಜನ ಅಲ್ಲಿ ನಿಂತಿದ್ರು. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಕ್ಯಾಂಪ್ ಇತ್ತು. ಅಲ್ಲಿದ್ದ ಆನೆಗಳು ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವು. ನಾನಂತೂ ಇಷ್ಟೊಂದು ಆನೆನ ಇಷ್ಟು ಹತ್ರದಿಂದ ಇದೇ ಫಸ್ಟ್ ನೋಡಿದ್ದು. ಆನೆ ಎಂಟ್ರಿ ಆದಮೇಲೆ ನಮಗೆ ಟಿಕೆಟ್ ಕೊಡೋದು. ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಇಲ್ಲಿ ಎಲಿಫೆಂಟ್ ರೈಡ್ ಮತ್ತು ಎಲಿಫೆಂಟ್ ಬಾತಿಂಗ್ಗೆ ಸಪ್ರೇಟ್ ಟಿಕೆಟ್ಸ್ ಇರುತ್ತೆ. ಎಲಿಫೆಂಟ್ ರೈಡ್ ಲೇಟ್ ಆಗುತ್ತೆ ಅಂದಿದ್ದಕ್ಕೆ ನಾವು ಬರೀ ಎಲಿಫೆಂಟ್ ಬಾತ್ಗೆ ಅಷ್ಟೇ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಇಲ್ಲಿ ಮಾವುತಗಳು ಆನೆಗಳಿಗೆ ಸ್ನಾನ ಮಾಡಿಸೋಕ್ಕೆ ನೀರು ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾವು ಕೂಡ ಯಾವ ಆನೆ ಬೇಕೋ ಆ ಆನೆಗೆ ಸ್ನಾನ ಮಾಡಿಸ್ಬೋದು. ಆನೆಗಳನ್ನ ಹತ್ರದಿಂದ ಮುಟ್ಬೋದು, ನೋಡ್ಬೋದು. ಹಾಗೆ ಆನೆಗಳ ಆಹಾರ ಪದ್ಧತಿ ಮತ್ತು ಅವುಗಳ ಹ್ಯಾಬಿಟ್ಸ್ ತಿಳ್ಕೊಬೇಕಂದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಆನೆಗಳು ಸ್ನಾನ ಆದ ತಕ್ಷಣ ಕೆಲವು ಆನೆಗಳನ್ನ ಅದರದ್ದೇ ಆದ ಜಾಗಗಳಿಗೆ ಕಟ್ಟಿ ಪ್ರವಾಸಿಗರಿಗೆ ನೋಡೋಕ್ಕೆ ಬಿಡ್ತಾರೆ. ಆಗ ಕೂಡ ಆನೆಗಳ ಜೊತೆ ಫೋಟೋ ತೆಗೆಸ್ಕೊಬೋದು. ಇನ್ನೊಂದು ಕಡೆ ಎಲಿಫೆಂಟ್ ರೈಡ್ ನಡೀತಾ ಇರುತ್ತೆ, ಅದನ್ನು ಎಂಜಾಯ್ ಮಾಡ್ಬೋದು. ಇಲ್ಲಿ ನಮಗೆ ಮನಸ್ಸಿಗೆ ಹತ್ರ ಆಗೋ ವಿಷಯ ಏನಪ್ಪ ಅಂತಂದರೆ ಇಲ್ಲಿ 2 ತಿಂಗಳಿಂದ 3 ತಿಂಗಳು ಆನೆ ಮರಿಗಳು ಸಹ ಇದ್ವು. ಅಲ್ಲಿ ತಾಯಿ ಹಿಂದೆ ಮರಿಗಳು ಅಕ್ಕಪಕ್ಕ ಓಡಾಡ್ತಾ ನೆಲಕ್ಕೆ ಬಿದ್ದು ಉರುಳಾಡ್ತಾ ಇದ್ದರೆ ಅದನ್ನು ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ. ಒಂದು ಆನೆ ಮರಿ ಕರ್ಕೊಂಡು ಬಂದು ಸಾಕೊಂಡು ಬಿಡೋಣ ಅನಿಸ್ತಿತ್ತು. ಒಟ್ಟಿನಲ್ಲಿ ಎಲ್ಲಿ ನೋಡಿದ್ರು ಆನೆ ಆನೆ ಆನೆ. ಅಂತೂ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ನ ನೋಡಿದ್ದಾಯಿತು. ನೆಕ್ಸ್ಟ್ ಇಲ್ಲಿಂದ ಎಲ್ಲೋಗೋಣ ಅಂತ ಯೋಚನೆ ಮಾಡಿ ಹೊರಟಿದ್ದು ತೀರ್ಥಹಳ್ಳಿ ಕಡೆಗೆ. ಇಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆ ನೋಡಲೇಬೇಕು ಅಂತ ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿಗೆ ಹೋದ್ವಿ. ಅವರ ಮನೆ ನೋಡೋದಕ್ಕಂತೂ 2 ಕಣ್ಣು ಸಾಲಲ್ಲ. ಒಟ್ನಲ್ಲಿ ಮನೆ ಅಂತೂ ಅದ್ಭುತ. ಇಲ್ಲಿ ಮನೆ ಒಳಗಡೆ ವಿಡಿಯೋ ಫೋಟೋ ತೆಗಿಯೋಕೆ ಅಲೋ ಮಾಡೋದಿಲ್ಲ. ಇದು ಪ್ಯೂರ್ಲಿ ತೊಟ್ಟಿ ಮನೆ ಸ್ಟೈಲಲ್ಲಿ ಕಟ್ಟಿರೋದು. ಒಂದು ಅದ್ಭುತವಾದ ಪ್ಲ್ಯಾನಿಂಗ್ ಇದೆ. ವಿಶಾಲವಾದ ಹಾಲು, ಅಡುಗೆ ಮನೆ, ಹಲವಾರು ಬೆಡ್ರೂಮ್ಸ್, ಇನ್ನೂ ಸಾಕಷ್ಟಿದೆ. ಹೇಳ್ತಾ ಹೋದರೆ ತುಂಬ ಟೈಮ್ ಬೇಕಾಗುತ್ತೆ. ಆದರೂ ಏನು ವಿಶೇಷತೆ ಹೇಳಲೇಬೇಕು. ಇಲ್ಲಿ ಕುವೆಂಪು ಅವರು ಬಳಸಿರ್ತಕ್ಕಂಥ ಬಟ್ಟೆ, ಅವರ ಕನ್ನಡಕ, ಅವರ ಕರ್ಚೀಫ್, ಅವ್ರು ಯೂಸ್ ಮಾಡಿರೋ ಪೆನ್ಗಳು, ಓಡಾಡೋಕ್ಕೆ ಯೂಸ್ ಮಾಡಿರೋ ಊರುಗೋಲು, ಛತ್ರಿ, ಚಪ್ಪಲಿ ಇದಷ್ಟೇ ಅಲ್ಲದೆ ಅವರ ಕೂದಲನ್ನು ಸಹ ತುಂಬ ಸೇಫಾಗಿ ಕಾಪಾಡ್ಕೊಂಬಂದು ನೋಡೋರಿಗೆ ಡಿಸ್ಪ್ಲೇ ಮಾಡಿದ್ದಾರೆ. ಇನ್ನೂ ಅನೇಕ ವಸ್ತುಗಳನ್ನ ಸಂಗ್ರಹ ಮಾಡಿದ್ದಾರೆ. ನೋಡದೇ ಇರೋರು ಒಂದ್ಸರಿ ನೋಡಲೇಬೇಕಾದಂಥ ಜಾಗ ಅದು. ಇಲ್ಲೇ ಪಕ್ಕದಲ್ಲಿ ಕವಿಶೈಲ ಅಂತ 2 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಬೈ ವಾಕ್ ಆದರೂ ಹೋಗ್ಬೋದು ಅಥವಾ ವೆಹಿಕಲ್ಸಲ್ಲಾದರೂ ಹೋಗ್ಬೋದು. ನಾವು ತುಂಬ ಬಿಸಿಲಿದ್ದಿದ್ದರಿಂದ ಕಾರಲ್ಲೇ ಹೋದ್ವಿ. ಅಲ್ಲಿ ಕುವೆಂಪು ಅವರ ಸ್ಮಾರಕ ಇದೆ. ಹಾಗೆ ತುಂಬ ಬ್ಯೂಟಿಫುಲ್ ಆಗಿರೋ ಜಾಗ ಅದು. ಸಖತ್ ಪೀಸ್ಫುಲ್ ಆಗಿತ್ತು. ತುಂಬ ಫಿಲ್ಮ್ಗಳಲ್ಲಿ ಆ ಜಾಗನ ನಾವು ನೋಡಿದ್ವಿ. ಇಲ್ಲೂ ಒಂದಷ್ಟು ಫೋಟೋಶೂಟ್ ಆಯಿತು. ಅಲ್ಲಿಂದ ನಮ್ಮ ಪಯಣ ವಾಪಸ್ ಕೊಡಚಾದ್ರಿ ಕಡೆಗೆ ಶುರು ಆಯಿತು. ಕೊಡಚಾದ್ರಿ
ಇದು ಸಖತ್ ಮಜಾ ಕೊಡ್ತಕ್ಕಂಥ ಟ್ರೆಕ್ಕಿಂಗ್ ಪ್ಲೇಸ್. ಆದರೆ ಇಟ್ ವಾಸ್ ವೆರಿ ಬ್ಯಾಡ್ ಲಕ್. ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಆಲ್ಮೋಸ್ಟ್ ಚೆಕ್ ಪೋಸ್ಟ್ ಕ್ಲೋಸ್ ಆದಮೇಲೆ ನಾವು ರೀಚ್ ಆಗಿದ್ದು. ಸೊ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಸುಮ್ಮನೆ ವಾಪಸ್ ಬಂದ್ವಿ. ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಕಡೆ ಹೊರಟ್ವಿ. ಆಗಲೇ ಸಂಜೆ ಆಗಿದ್ದರಿಂದ ಹೋಗೋ ದಾರಿ ತುಂಬ ಕೂಲಾಗಿತ್ತು. ಆ ನೇಚರ್ ಮತ್ತು ಘಾಟ್ ಸೆಕ್ಷನ್ ಎಂಜಾಯ್ ಮಾಡ್ಕೊತ ಕೊಲ್ಲೂರು ರೀಚ್ ಆದ್ವಿ. ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ಸುತ್ತಾಡಿ ಆಲ್ಮೋಸ್ಟ್ ಟಯರ್ಡ್ ಆಗಿದ್ವಿ. ಸೊ ನಿಯರ್ ಬೈ ಇದ್ದ ಹೋಟೆಲಲ್ಲಿ ಚೆಕ್ ಇನ್ ಆಗಿ ನೆಕ್ಸ್ಟ್ ಡೇ ಯಾವ್ಯಾವ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲ್ಯಾನಿಂಗ್ಸ್ ಆಯಿತು. ಅಲ್ಲಿಗೆ ಡೇ ಕೂಡ ಎಂಡ್ ಆಯಿತು.